ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಕರ್ನಾಟಕ ರತ್ನ, ಪದ್ಮಭೂಷಣ, ದಾದಾ ಸಾಹೇಬ್ ಪಾಲಿಕೆ ಪ್ರಶಸ್ತಿ ಪಡೆದ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದ ಸ್ಥಾಪಕ. ಅದೇನದು ಫೌಂಡರ್ ಅಂದ್ಬಿಟ್ರಿ, ಇದಕ್ಕೆ ಮುಂಚೆ ಎಷ್ಟೋ ಜನ ಬಂದ್ರಲ್ಲ ಅನ್ನೋ ಒಂದು ಪ್ರಶ್ನೆ ಬಂದ್ರೆ, ಕನ್ನಡ ಚಿತ್ರರಂಗ ಬಿಫೋರ್ ರಾಜ್ಕುಮಾರ್, ಆಫ್ಟರ್ ರಾಜ್ಕುಮಾರ್ ಅಂತಾನೆ ನಾವು ನೋಡಬೇಕು. ರಾಜನ ಬಂದ ಮೇಲೆನೆ ಕನ್ನಡ ಚಿತ್ರರಂಗಕ್ಕೆ ವೀಕ್ಷಕರು, ವ್ಯಾಪಾರ, ಗೌರವ, ನಿರ್ಮಾಪಕರು, ವಿತರಕರು, ನಿರ್ದೇಶಕರು ಅಂತ ಒಬ್ಬೊಬ್ಬರಾಗಿ ಹುಟ್ಕೊಂಡಿದ್ದು ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವ್ರು ಬಂದ ಮೇಲೆನೆ. 40s 50s ಅಲ್ಲಿ ಕನ್ನಡ ಸಿನಿಮಾ ಮಾಡೋಕೆ ನಿಖರವಾದ ನಾಯಕ ಇಲ್ಲದೆ ವರ್ಷಕ್ಕೆ 2 ಸಿನಿಮಾ 3 ಸಿನಿಮಾ ನಿರ್ಮಾಣ ಆಗ್ತಾ ಇತ್ತು. ರಾಜನ ಬಂದ ಮೇಲೆ ಹೆಚ್ಚಿನ ಸಿನಿಮಾಗಳಾಗಿ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, ಟೆಕ್ನಿಷಿಯನ್ಸ್, ಡಿಸ್ಟ್ರಿಬ್ಯೂಟರ್ಸ್ ಅಂತ ಹಂತವಾಗಿ ಚಿತ್ರರಂಗ ಬೆಳೆಯೋಕೆ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಕಾರಣವಾಗಿದ್ರು. ರಾಜನ್ನ ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ಮಾತ್ರ ಅಲ್ಲ, ಇತಿಹಾಸನ ಸೃಷ್ಟಿ ಮಾಡೋ ಸೃಷ್ಟಿಕರ್ತ ಅನ್ಬೋದು. ಕಾರಣ 1950s ಅಲ್ಲಿ ಚಿತ್ರರಂಗಕ್ಕೆ ಬರ್ತಾರೆ. ಐತಿಹಾಸಿಕ ಸಿನಿಮಾಗಳು, ಪೌರಾಣಿಕ ಸಿನಿಮಾದ ಮೂಲಕ ಸತ್ಯ ಹರಿಶ್ಚಂದ್ರ, ಭಕ್ತ ಕನಕದಾಸ, ಭಕ್ತ ಕುಂಬಾರ, ಶ್ರೀಕೃಷ್ಣ ದೇವರಾಯ, ಮಯೂರ ಅಂತ ದೊಡ್ಡ ದೊಡ್ಡ ಮಹಾನ್ಗಳನ್ನ ನಮ್ ಕಣ್ಮುಂದೆ ತಂದವರು ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು. ವಿಭಿನ್ನವಾದ ಪಾತ್ರಗಳ ಮೂಲಕ ಎಲ್ಲಾ ಆಡಿಯನ್ಸ್ ಕನ್ನಡ ಸಿನಿಮಾನ ನೋಡಕ್ಕೆ ಕಾರಣಕರ್ತರಾಗಿದ್ದವರು ದ ಒನ್ ಅಂಡ್ ಒನ್ಲಿ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು. ಆ ಕಾಲಕ್ಕೆ ಅಂದ್ರೆ 50s 60s ಮತ್ತು 70s ಅಲ್ಲಿ ಲ್ಯಾಂಗ್ವೇಜ್ ಗಳಲ್ಲೂ 2 ಸ್ಟಾರ್ಸ್ ಗಳು ಇದ್ರು. ಆಮೇಲೆ MGR ಅವರು ಮಾಸ್ ಸಿನಿಮಾಗಳನ್ನ ಮಾಡಿದ್ರೆ, ಶಿವಾಜಿ ಗಣೇಶನ್ ಅವರು ಕ್ಲಾಸ್ ಸಿನಿಮಾಗಳನ್ನ ಮಾಡೋರು. ಅದೇ ತರ ತೆಲುಗುನಲ್ಲಿ NTR ಅವರು ಮಾಸ್ ಸಿನಿಮಾಗಳನ್ನ ಮಾಡಿದ್ರೆ, ನಾಗೇಶ್ವರ ರಾವ್ ಅವರು ಕ್ಲಾಸ್ ಸಿನಿಮಾಗಳನ್ನ ಮಾಡೋರು. ಮಲಯಾಳಂ ಅಲ್ಲಿ ಮಾಸ್ ಸಿನಿಮಾಗಳು ಬರ್ತಾ ಇರ್ಲಿಲ್ಲ ಅವಾಗೆಲ್ಲ. ಕತೆಗೆ ನಾಯಕ ಅಂತ ಪ್ರೇಮ್ ನಜರ್ ಒಬ್ಬರೇ ಇದ್ರು. ಆದ್ರೆ ನಮ್ ಕನ್ನಡದಲ್ಲಿ ಮಾಸ್ ಮತ್ತು ಕ್ಲಾಸ್ಗೆ ಒಬ್ಬರೇ ಹೀರೋ ಆಗಿದ್ರು. ಅವರೇ ಕನ್ನಡ ಕಂಠೀರವ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು. ಡಾಕ್ಟರ್ ರಾಜ್ಕುಮಾರ್ ಅವರ 100ನೇ ಸಿನಿಮಾ ಆಯ್ತು, 125ನೇ ಸಿನಿಮಾ ಆಯ್ತು, 150ನೇ ಸಿನಿಮಾ ಆಯ್ತು, 175ನೇ ಸಿನಿಮಾ ಆಯ್ತು, ಈಗ 200ನೇ ಸಿನಿಮಾ. ರಾಜಣ್ಣ ಅವರು 200ನೇ ಸಿನಿಮಾ ಮಾಡ್ತಾ ಇದ್ದಾರೆ ಅನ್ನೋವಾಗ್ಲೇ ಈ ಸಿನಿಮಾಗೆ ಒಂದು ದೊಡ್ಡ ಐಪ್ ಕ್ರಿಯೇಟ್ ಆಯ್ತು. ಅದು ಮಾತ್ರ ಅಲ್ಲ, ರಾಜಣ್ಣ 197-98 ಸಿನಿಮಾಗಳು ಮಾಡ್ತಾ ಇರೋವಾಗ್ಲೇ ಅವರ 200ನೇ ಸಿನಿಮಾದ ಚರ್ಚೆಗಳು ನಡೀತಾ ಇತ್ತು. ಅದ್ರ ಬಗ್ಗೆ ಪೇಪರ್ ಅಲ್ಲಿ ಆರ್ಟಿಕಲ್ ಬರೋವಾಗೆಲ್ಲ ಆಡಿಯನ್ಸ್ಗೆ ಆ ಸಿನಿಮಾದ ಮೇಲೆ ಕುತೂಹಲ ಜಾಸ್ತಿ ಆಗ್ತಾ ಇತ್ತು. ಅದು ಮಾತ್ರ ಅಲ್ಲ, ಅದು ಎಂತ ಸಿನಿಮಾ ಇರ್ಬೋದು, ಯಾರು ಡೈರೆಕ್ಟರ್ ಇರ್ಬೋದು, ಯಾವ ತರ ಕಥಾವಸ್ತು ಇರ್ಬೋದು ಅಂತ ದೊಡ್ಡ ಮಟ್ಟಿಗೆ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಯ್ತು. ಇದೇ ಕತೆ, ಆ ಸಿನಿಮಾನ ಇವರೇ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನೌನ್ಸ್ ಮಾಡಿದ ಮೇಲೆ ದೇವತಾ ಮನುಷ್ಯ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು 200ನೇ ಸಿನಿಮಾ ರಿಲೀಸ್ ಆಗಕ್ ಮುಂಚೆನೆ ಒಂದು ದೊಡ್ಡ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿರುವಂತ ಸಿನಿಮಾ. ರಾಜನ್ನ 200ನೇ ಸಿನಿಮಾನಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋವಾಗಲೇ ಆ ಟೈಮ್ ಅಲ್ಲಿ ದೊಡ್ಡ ಮಟ್ಟಕ್ಕೆ ನಿರೀಕ್ಷೆ ಹುಟ್ಟಾಕಿರುವಂತ ವಿಷಯ. ಕಾರಣ ಹಾಲು ಜೇನು, ಚಲಿಸುವ ಮೋಡಗಳು, ಶ್ರಾವಣ ಬಂತು, ಜ್ವಾಲಾಮುಖಿ, ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅನ್ನೋ ಸಕ್ಸಸ್ಫುಲ್ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿರೋ ಸಿಂಗೀದಂ ಶ್ರೀನಿವಾಸರಾವ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ 200ನೇ ಸಿನಿಮಾ ಆದ ಅಮೋಘ ವರ್ಷ ನೃಪತುಂಗ ಅನ್ನೋ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋವಾಗ ಇಬ್ರು ಕಾಂಬಿನೇಷನ್ ಅಲ್ಲಿ ಬರ್ತಾ ಇರುವಂತಹ ಸಿನಿಮಾ. ಡಾಕ್ಟರ್ ರಾಜ್ಕುಮಾರ್ ಅವರು ಸುಮಾರು ವರ್ಷಗಳ ನಂತರ ಹಿಸ್ಟಾರಿಕಲ್ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಅದನ್ನ ಸಿಂಗೀದಂ ಶ್ರೀನಿವಾಸರಾವ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋವಾಗ ಎಲ್ಲಾ ಕಡೆನೂ ಈ ಸಿನಿಮಾದ ಸುದ್ದಿ ಆಗಿತ್ತು. ಪೇಪರ್ ಗಳಲ್ಲಿ ಬಂದಿತ್ತು, ಪ್ರೀ ಪ್ರೊಡಕ್ಷನ್ ಕೆಲಸಗಳು ಶುರು ಆಗ್ಬಿಟ್ಟಿತ್ತು. ಪಾರ್ವತಮ್ಮ ಅವರು ಟಿವಿನಲ್ಲಿ ಇಂಟರ್ವ್ಯೂ ಕೊಟ್ಟಿದ್ರು. ಆ ಸಿನಿಮಾದ ತಯಾರಿಗಳ ಬಗ್ಗೆ, ಕತೆ ತಗೊಂಡಿರೋದ್ರ ಬಗ್ಗೆ, ಆ ಸಿನಿಮಾದ ಪ್ರಾಸೆಸ್ ಎಲ್ಲಾನು ಹೇಳ್ತಾ ಇದ್ರು. ಪ್ಲಸ್ ಎಲ್ಲಾ ಪತ್ರಿಕೆಗಳು ಆ ಸಿನಿಮಾದ ಬಗ್ಗೆ ಸುದ್ದಿಗಳು ಬರ್ತಾ ಇತ್ತು. ಈ ತರ ಸುದ್ದಿಗಳು ಬರ್ತಾ ಇರುವಾಗ ಆ ಸಿನಿಮಾಗೆ ಒಂದು ದೊಡ್ಡ ಮಟ್ಟಿಗೆ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಯ್ತು. ಮತ್ತೆ ಮಯೂರ, ಬಬ್ರುವಾಹನ, ಭಕ್ತ ಪ್ರಹ್ಲಾದ ಅಂತ ಒಂದು ಇತಿಹಾಸ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ನಾವು ನೋಡಬಹುದು ಅಂತ ಎಲ್ಲಾ ಚಿತ್ರ ಪ್ರೇಮಿಗಳಿಗೂ ತುಂಬಾ ಆಸೆ ಇತ್ತು. ಆದ್ರೆ ಬೇರೆ ಬೇರೆ ಕಾರಣಗಳಿಂದ ಆ ಸಿನಿಮಾ ನಾವು ಡ್ರಾಪ್ ಮಾಡಿ, ಆ ಸಿನಿಮಾ ಡ್ರಾಪ್ ಆಯ್ತು. ಆದ್ರೆ ಅದೇ ಡೈರೆಕ್ಟರ್ ಅಂದ್ರೆ ಸಿಂಗೀದಂ ಶ್ರೀನಿವಾಸರಾವ್ ಅವರೇ ದೇವತಾ ಮನುಷ್ಯ ಅನ್ನೋ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅನ್ನುವಾಗ ಆ ಸಿನಿಮಾ ಮೇಲೂ ಎಕ್ಸ್ಪೆಕ್ಟೇಷನ್ ಇತ್ತು. ಸಿನಿಮಾ ಪ್ರೇಮಿಗಳಿಗೆ ಅದು ಒಂದು ಡಿಸಪಾಯಿಂಟ್ ಆದ ವಿಷಯ ಆದರೂ ರಾಜ್ಕುಮಾರ್ ಫ್ಯಾನ್ಸ್ ಗೆ ಯಾವ ಡಿಸಪಾಯಿಂಟ್ ಇಲ್ಲ. ಕಾರಣ ಡೈರೆಕ್ಟರ್ ಯಾರಿದ್ರೆ ನಮಗೇನು, ಇದು ನಮ್ ರಾಜನನ್ನ 200ನೇ ಸಿನಿಮಾ ಇದೇ ಅವ್ರ ಮೈಂಡ್ ಅಲ್ಲಿ ಇದ್ದಿದ್ದು. ಆ ಸಿನಿಮಾದ ಅಪ್ಡೇಟ್ಸ್ ಗಳು ಬರುವಾಗ ಕೆಲವು ಕಡೆ ಸಿಹಿಗಳನ್ನ ಹಂಚಿ ಸೆಲೆಬ್ರೇಟ್ ಮಾಡ್ತಾ ಇದ್ರು. ದೇವತಾ ಮನುಷ್ಯ ಸಿನಿಮಾದ ಆಡಿಯೋ ರಿಲೀಸ್ ಆಗಿತ್ತು. ಎಲ್ಲಾ ಹಾಡುಗಳು ದೊಡ್ಡ ಮಟ್ಟಕ್ಕೆ ರೀಚ್ ಆಗಿರುವಂತಹ ಹಾಡಾಗಿತ್ತು. ಅದರಲ್ಲೂ ಈ ಸೊಗಸಾದ ಸಂಜೆ ಮತ್ತು ಹೃದಯದಲ್ಲಿ ಇದೇನಿದು ಅನ್ನೋ ಹಾಡು ಎಲ್ಲರ ಮನಸ್ಸನ್ನು ಗೆದ್ದಿರುವಂತಹ ಹಾಡಾಗಿತ್ತು. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ಅನ್ನೋ ಹಾಡು ಗುರುಗಳ ಹಾಡಾಗಿದ್ದರು. ಹೃದಯದಲ್ಲಿ ಇದೇನಿದು ಅನ್ನೋ ಹಾಡು ಎಲ್ರು ಗೊಣಗ್ತಾ ಇರುವಂತಹ ಹಾಡಾಗಿತ್ತು. ಆ ಟೈಮ್ ಅಲ್ಲಿ ನಾನು 5th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ನಂತರ ಹುಡುಗರ ಬಾಯಲ್ಲೂ ಹೃದಯದಲ್ಲಿ ಇದೇನಿದು ಹಾಡೇ ಬರ್ತಾ ಇತ್ತು. ಆ ತರ ದೊಡ್ಡ ಮಟ್ಟಕ್ಕೆ ರೀಚ್ ಆಗಿರುವಂತಹ ಹಾಡು ಫೈನಲಿ ದೇವತಾ ಮನುಷ್ಯ ಸಿನಿಮಾದ ರಿಲೀಸ್ ಡೇಟ್ ಫಿಕ್ಸ್ ಆಗುತ್ತೆ 23rd ಜೂನ್
1988 ಅಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು, ಗೀತಾ ಅವರು ಮತ್ತು ಸುಧಾರಾಣಿ ಅವರು ಆಕ್ಟ್ ಮಾಡಿ, ಸಿಂಗೀದಂ ಶ್ರೀನಿವಾಸರಾವ್ ಅವರು ಡೈರೆಕ್ಟ್ ಮಾಡಿ, ಪಾರ್ವತಮ್ಮ ರಾಜ್ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿರೋ ದೇವತ ಮನುಷ್ಯ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ರಿಲೀಸ್ ಡೇಟ್ ಯಾವಾಗ ಫಿಕ್ಸ್ ಆಯ್ತೋ ಅದರ ಒಂದು ವಾರದಿಂದನೇ ಫ್ಯಾನ್ಸ್ ಗಳು ಸೆಲೆಬ್ರೇಷನ್ ಮೂಡ್ ಅಲ್ಲಿ ಇಳಿದು ಬಿಡ್ತಾರೆ. ಸ್ಟಾರ್ಸ್ ಗಳು ಮಾಡೋದು, ಕಟೌಟ್ಗಳಿಗೆ ಹಾರಗಳನ್ನ ಹಾಕೋದು ಅಂತ ಕರ್ನಾಟಕದಲ್ಲಿ ಸುಮಾರು ಕಡೆ ದೊಡ್ಡ ಮಟ್ಟಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ. ರಿಲೀಸ್ ದಿನ ಅವರವರ ಊರುಗಳಲ್ಲಿ ರಿಲೀಸ್ ಆಗಿರೋ ಥಿಯೇಟರ್ಗಳಲ್ಲಿ ಆ ಸ್ಟಾರ್ಸ್ ಗಳನ್ನ ಮೆರವಣಿಗೆ ಮಾಡಿಕೊಂಡು ಥಿಯೇಟರ್ ತಗೊಂಡು ಕಟ್ತಾ ಇದ್ರು. ನಮ್ ಬ್ಯಾಂಗ್ಳೂರಲ್ಲಿ ರಾಜಾಜಿನಗರಿಂದ ಪ್ರಸನ್ನ ಥಿಯೇಟರ್ ವರೆಗೂ ಸಾವಿರಾರು ಸಂಖ್ಯೆ ಅಭಿಮಾನಿಗಳ ಜೊತೆ 200ಕ್ಕೂ ಹೆಚ್ಚು ಸ್ಟಾರ್ಸ್ ಗಳ ಮೆರವಣಿಗೆ ನಡೆಯುತ್ತೆ. ಭಾಷ್ಯಂ ಸರ್ಕಲ್ ಹತ್ರ ದೊಡ್ಡ ಸಂಖ್ಯೆಯ ಫ್ಯಾನ್ಸ್ ಗಳು ಸೇರಿ ಫುಲ್ ಟ್ರಾಫಿಕ್ ಜಾಮ್ ಆಗುತ್ತೆ. ಎಲ್ಲಾ ಊರುಗಳಲ್ಲೂ ಇದೇ ಸುದ್ದಿ ಆಗುತ್ತೆ. ಅಂದ್ರೆ ಅಲ್ಲಲ್ಲೂ ಟ್ರಾಫಿಕ್ ಜಾಮ್ ಗಳಾಗಿ ಸಂಚಲನ ಹುಟ್ಟಾಕುತ್ತೆ. ರಿಲೀಸ್ ಆಗಕ್ ಮುಂಚೆನೆ ಒಂದು ದೊಡ್ಡ ಹೈಪ್ ನ ಕ್ರಿಯೇಟ್ ಮಾಡಿರುವಂತ ದೇವತ ಮನುಷ್ಯ ಸಿನಿಮಾ ರಿಲೀಸ್ ಆಗಿರೋ ಎಲ್ಲಾ ಥಿಯೇಟರ್ಗಳು ಫುಲ್ ಆಗುತ್ತೆ. ರಾಜನನ್ ಫ್ಯಾನ್ಸ್ ಗಳಿಗೆ ಆ ಸಿನಿಮಾ ಹೆಂಗಿದೆ, ಕತೆ ಹೆಂಗಿದೆ ಏನು ಬೇಕಾಗಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡೋದೇ ಒಂದು ಹಬ್ಬ. ಸಿನಿಮಾ ರಿಲೀಸ್ ಆಗಕ್ ಮುಂಚೆನೆ ದೊಡ್ಡ ಮಟ್ಟಕ್ಕೆ ಹಿಟ್ ಆಗಿರುವಂತಹ ಹಾಡುಗಳು ಸ್ಕ್ರೀನ್ ಮೇಲೆ ಬರುವಾಗ ಥಿಯೇಟರ್ ಅಲ್ಲಿ ಆಡಿಯನ್ಸ್ ಆ ಸಾಂಗ್ಸ್ ಗಳನ್ನ ಅಷ್ಟು ಎಂಜಾಯ್ ಮಾಡ್ತಾರೆ. ಫಸ್ಟ್ ಡೇ ಸೆಕೆಂಡ್ ಡೇ ದೊಡ್ಡ ಮಟ್ಟಕ್ಕೆ ಕಲೆಕ್ಟ್ ಮಾಡಿರುವಂತ ದೇವತ ಮನುಷ್ಯ ಸಿನಿಮಾ ಮಿಕ್ಸ್ಡ್ ರಿವ್ಯೂ ಇಂದ ಸೆಕೆಂಡ್ ವೀಕ್ ಇಂದ ಆಡಿಯನ್ಸ್ ಕಡಿಮೆ ಆಗ್ತಾರೆ. ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡಿದ್ರೆ ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಆಗುತ್ತೆ. ದೇವತ ಮನುಷ್ಯ 100 ಡೇಸ್ ಸಿನಿಮಾ ಆದರೂ ರಿಲೀಸ್ ಆಗಕ್ ಮುಂಚೆ ಆ ಸಿನಿಮಾ ಎಷ್ಟು ದೊಡ್ಡ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡ್ತೋ, ರಿಲೀಸ್ ಆದ್ಮೇಲೆ ಆಡಿಯನ್ಸ್ ಗೆ ಆ ಎಕ್ಸ್ಪೆಕ್ಟೇಷನ್ ಫುಲ್ಫಿಲ್ ಮಾಡಿದ್ರೆ ದೇವತ ಮನುಷ್ಯ ಆ ವರ್ಷದಲ್ಲಿ ಆವರೇಜ್ ಸಿನಿಮಾ ಆಗುತ್ತೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬಾಯ್.